ಈಗ ವಿಜಯಲಕ್ಷ್ಮಿ ಅವರು ಕೂಡ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ ಸರ್. ದರ್ಶನ್ ಅವ್ರದ್ದು ಕೂಡ ಕೇಸ್ ನೀವೇ ಹ್ಯಾಂಡಲ್ ಮಾಡಿ ಅಂತ, ಅದು ನಿಜ? ನನಗೆ ಯಾರೂ ಫೋನ್ ಮಾಡಿಲ್ಲ. ಬೇರೆ ಎಲ್ಲಾಗಲೂ ಮಾಡ್ಕೊಂಡಿರ್ಬೋದು, ನನಗೆ ಯಾರೂ ಫೋನ್ ಮಾಡಿಲ್ಲ. ಅಕಸ್ಮಾತ್ ಬಂದರೆ ನೀವು ನೋಡೋಣ, ವಹಿಸ್ತೀರಾ? ಅದು ಪ್ರಿಮೆಚೂರು. ನಾನು ಯಾಕೆ ನಾನೇನು ಕೇಸ್ ಹುಡ್ಕೊಂಡು ಹೋಗಿ, ನನಗೆ ಸುಮಾರು ಕೇಸ್ಗಳಿದೆ. ಇಲ್ಲಿ ಮಾತ್ರ ಎಲ್ಲ ಡೆಲ್ಲಿನಲ್ಲಿನೂ ಇದೆ, ಲಕ್ನೋದಲ್ಲಿ ಇದೆ, ಈ ಥರ ಸೆನ್ಸೇಷನಲ್ ಕೇಸಸ್ ಎಲ್ಲ ಇದೆ. ಈ ಬೆಂಗಳೂರಲ್ಲಿನೂ ಸುಮಾರು ಕೇಸ್ ಟ್ರಯಲ್ ಮಾಡ್ತಾ ಇರ್ತೀನಿ. ಡೈಲಿ ಟ್ರಯಲ್ ಇರುತ್ತೆ. ಅದು ಬಂದರೆ ಆಯಿತು, ಬರಲಿಲ್ಲ ಅಂದ್ರೇನೋ ಆಯಿತು. ಕೆಲವು ಕೇಸೆಲ್ಲ ಬೇಡ ಅಂತೀವಿ ನಾವು. ಎಷ್ಟೋ ಕೇಸ್ಗಳಿದು ಸರಿ ಇಲ್ಲ, ನಾನು ತಗೊಳ್ಳಲ್ಲ ಅಂತ ಹೇಳಿದ್ದೀನಿ. ಸೊ ಈ ಕೇಸಲ್ಲಿ ಯಾಕೆ ತಗೋಬಾರ್ದು? ಇದರಲ್ಲಿ ಏನು ಅಷ್ಟೊಂದು ಮಾರಲ್ ಟರ್ಪಿಟ್ಯೂಡ್ ಇದೆ? ಏನು ಇದು ಆ ಥರ ಒಂದು ಇಟ್ಸ್ ನಾಟ್ ಅ ಅಟ್ರೋಷಿಯಸ್ ಆ್ಯಕ್ಟ್ ಎಗೇನ್ಸ್ಟ್ ವುಮನ್. ಇದೇನು ರೇಪ್ ಕೇಸು, ಮಾಬ್ ರೇಪು, ಸೀರಿಯಲ್ ಮರ್ಡರು, ಸೀರಿಯಲ್ ಕಿಲ್ಲಿಂಗು, ಆ ಥರ ಕೇಸ್ ಏನಿಲ್ವಲ್ಲ. ದಂಡುಪಾಲ್ಯ ಕೇಸು, ಅಂಥ ಕೇಸ್ಗಳು ನಾನು ತಗೊಳ್ಳಲ್ಲ. ಈ ಕೇಸಲ್ಲಿ ತಪ್ಪೇನಿದೆ? ಒಂದು ಮಹಿಳೆ ಏನಾಗುತ್ತೆ, ಶೀ ಈಸ್ ಬೀಯಿಂಗ್ ಟಾರ್ಗೆಟೆಡ್ ಬಿಕಾಸ್ ಶೀ ಈಸ್ ಅ ವುಮನ್. ಅದು ಏನೋ ಇನ್ಸಿಡೆಂಟಲಿ ಆಯಮ್ಮ ಒಂದು ನಟಿ. ಸೊ ಕ್ರೈಮ್ ಆದರೆ ಗ್ಲಾಮರು ಆಗುತ್ತೆ. ಗ್ಲಾಮರ್ ಬಿಕಮ್ ಕ್ರೈಮ್, ಕ್ರೈಮ್ ಬಿಕಮ್ ಗ್ಲಾಮರ್. ಅಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ ನೋ ಎವಿಡೆನ್ಸು, ನೋ ಟೆಕ್ನಿಕಲ್ ಎವಿಡೆನ್ಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಪವಿತ್ರ ಗೌಡರನ್ನು ಯಾಕೆ A1 ಮಾಡ್ತಾರೆ? A1, A2, A3, A4, A5 ಇದೆಲ್ಲ ಪ್ರಾಬ್ಲಮ್ಮೇ ಇಲ್ಲ. ಯಾರು ಏನು ಮಾಡಿದ್ರು ಅನ್ನೋದೇ ಪ್ರಾಬ್ಲಮ್. ಅದು ರ್ಯಾಂಕಿಂಗ್ 1, 2 ಎಲ್ಲ ಇಲ್ಲ. ಸಮ್ಟೈಮ್ A20ಗೆ ಕನ್ವಿಕ್ಷನ್ ಆಗುತ್ತೆ, A1ಗೆ ಆಗುತ್ತೆ. ಈಗ ರೇಣುಕಾ ಸ್ವಾಮಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಅದೇನು ಕಾಯಿಲೆ ಬಂದು ತೀರ್ಕೊಂಡಿಲ್ಲ, ಅಪಘಾತದಲ್ಲಿ ತೀರ್ಕೊಂಡಿಲ್ಲ, ಮತ್ತು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಇದು ಕೊಲೆನ ಅಥವಾ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತಾರೆ. ಇದು ಉದ್ದೇಶ ಇಲ್ಲ, ಸಡನ್ ಪ್ರೊವೊಕೇಶನ್. ಅದು ಈ ಇಶ್ಯೂದಲ್ಲಿ ಅವನಿಗೆ ಗಾಯಗಳಿದೆ. ಎಷ್ಟು ಗಾಯಗಳಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದೆ. ಆ ಗಾಯ ಮಾಡಿದ್ದು ಯಾರು, ಯಾವ ವೆಪನಿಂದ ಆಯಿತು, ಆ ವೆಪನ್ ರಿಕವರ್ ಮಾಡಿದ್ರಾ ಇಲ್ವಾ, ಅದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಇದ್ದಾರಾ ಇಲ್ವಾ? ಕಣ್ಣಾರೆ ಕಂಡ ಸಾಕ್ಷಿ ಅಂದರೆ ಇಲ್ಲ ಅಂದರೆ ಕೆಲವು ಕೇಸ್ಗಳಲ್ಲಿ, ಒಂದು ಕೇಸ್ ನಾನು ನಡೆಸಿದ್ದೀನಿ ಈಗ 2 ತಿಂಗಳಿಗೆ ಮೊದಲು ಅಕ್ಯೂಟಲ್ ಆಯಿತು ಪ್ರಿನ್ಸಿಪಲ್ ಕೋರ್ಟಲ್ಲಿ. ಮನೆ ಒಳಗಡೆ ಹೋಗ್ತಾರೆ, ಫುಲ್ CCTV ರೆಕಾರ್ಡ್ ಆಯಿತು, ಹೊರಗೆ ಬರ್ತಾರೆ, ರೆಕಾರ್ಡ್ ಆಗಿದೆ. ಸುಮಾರು ಇಶ್ಯೂಗಳಿತ್ತು, ಅದರಿಂದ ಅದು ಅಕ್ಯೂಟಲ್ ಆಯಿತು. ಕೆಲವು ಕೇಸ್ಗಳಲ್ಲಿ ಕಂಪ್ಲೀಟ್ ಅಟ್ಯಾಕ್, ಎಲ್ಲ ಕಡೆಯೂ CCTV ಇದೆ, ಕಂಪ್ಲೀಟ್ ಅಟ್ಯಾಕು CCTVನಲ್ಲಿ ರೆಕಾರ್ಡ್ ಆಗುತ್ತೆ. ಒಂದು ಕೇಸ್ ನಾನೇ ನಡೆಸಿದ್ದೀನಿ, ಅದರಲ್ಲಿ ಎದುರು ಮನೆಯಿಂದ ಕಂಪ್ಲೀಟ್ ದೃಶ್ಯವನ್ನು ಹಂಗೆ ರೆಕಾರ್ಡ್ ಮಾಡ್ತಾನೆ. ಚೇಸ್ ಮಾಡೋದು, ಹೊಡೆಯೋದು, ವೆಪನ್ ಎಲ್ಲ A to Z ಆಗುತ್ತೆ. ಆ ಕೇಸಲ್ಲಿ ಕೂಡ ಅಕ್ಯೂಟಲ್ ಆಗುತ್ತೆ. ಅದೇನಾಗುತ್ತೆ ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಸರಿಯಾಗಿ ತನಿಖೆ ಮಾಡಿಲ್ಲ ಅಂದರೆ ಅಕ್ಯೂಟಲ್ ಆಗುತ್ತೆ. ಮಾಡಿದಾರಾ ಇಲ್ವಾ ಅಂದು ಈಗ ಹೆಂಗೆ ಹೇಳೋದು? ನಾನು ಬಾಕ್ಸಲ್ಲಿ ಬರಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಆವಾಗ ಬಂದು ನೋಡಿ ಹೆಂಗೆ ಮಾಡ್ತೀವಿ ಅಂದು.